ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಇವತ್ತು ಹುಣಸೂರಲ್ಲಿ ಕೆಲಸ ಆಯ್ತು ಅಂತ ನಮ್ಮ ಬಾವ ಫೋನ್ ಮಾಡ್ದ, ನಮ್ಮ ಪ್ರಕಾಶ್ ಬಾವ ಫೋನ್ ಮಾಡ್ಬಿಟ್ಟು ಕರೆಸ್ಬಿಟ್ಟು ನೋಡಿ ಎಷ್ಟಪ್ಪ ಫೋನ್ ಮಾಡಿದ್ರು ಪಿಕ್ ಮಾಡ್ತಾಯಿಲ್ಲ. ಬೇಗ ಬಾ ಹುಣಸೂರಿಗೆ ಅಂದ್ಬಿಟ್ಟು ಕರ್ಸ್ಬಿಟ್ಟು ಬಾಯ್ಲಿ ಅರ್ಜೆಂಟ್ ಅಂತ ಕರ್ಸೋರೆ. ಫೋನ್ ಮಾಡಿದ್ರು ಎತ್ತಲ್ಲ, ಪಿಕ್ಕೇ ಮಾಡ್ತಾಯಿಲ್ಲ ಪುಣ್ಯಾತ್ಮ. ಅದೆಲ್ಲೂ ಹೋಗಿದ್ರು ಕಾಣೆ. ಏನು ಕೆಲಸವೋ ನನಗೊಂಚೂರು ಗೊತ್ತಿಲ್ಲ. ಇವತ್ತು ಶನಿವಾರ ಫ್ರೀಯಾಗಿ ಬನ್ನಿ ಅಂದ್ಬಿಟ್ಟು ನಾನು ಬಂದರೆ ಈಗ ಚಿಕನ್ ಬಂದೇ ಅರ್ಧ ಗಂಟೆ ಮೇಲಾಯಿತು. ಓಹೋ ಸಾರ್, ಹಲೋ ಹಲೋ, ಎಲ್ಲಿದ್ದೀರಾ? ಹಾಂ ಬದನೆಕಾಯಿಲಿ. ಬೇಕು. ಹಲೋ, 1 ಗಂಟೆಗಳ ಕಾಯಿಸಿ ಲೌಡಿಗೆ ಇವತ್ತು ಬಂದಿರೋದು. ಇವಾಗ ಮೇಡಮ್ ಅವ್ರು ಬಂದಿದ್ದಾರೋ? ಮೇಡಮ್ ಅಲ್ಲಲ್ಲ, ಇದಕ್ಕೆಲ್ಲ ಬೇಗ ಬರ್ತೀಯಲ್ವಾ? ನಿನ್ನಂಗೆ ಡೋಂಗಿ ಅನ್ಕೊಂಡಿದ್ಯಾ? ಹೆಂಡತಿ ಅಂದ್ರೆ ಹಂಗೆ ಹಿಂಗೆ ಅಂತ ಎಲ್ಲಿಗೂ ಕರ್ಕೊಂಡ್ ಬಂದ್ ಇಲ್ಲಪ್ಪ, ಇಲ್ಲಿ ಚೂರ್ ತಗೊಂಡಿಲ್ಲ. ಅಲ್ಲ ಇನ್ನೊಂದು ಹೇಳ್ತಲ್ವಾ, ನಾನು ನಿಂತು ಬಟ್ಟೆ ತಗೊಂಡಿದ್ದೀನಿ, ಎರಡು ಜೊತೆ ತಗೊಂಡಿದ್ದೀನಿ. ಇಲ್ಲ ಅಂತಲ್ಲ, ಕಾರಣ ಕೂಡಿಸ್ತಾ ಇರೋದು ನನ್ನ ಬಟ್ಟೆ. ಏನು ಕಾರಣ? ಏನು ಸುಮ್ಮನೆ ಶಾಪಿಂಗ್ ಮಾಡಿಸ್ತಿರೋದು ನಾನು. ನೋಡಿ ಸಿಕ್ಕಿದ ಚಾನ್ಸು, ಆಫರ್ ಏನೋ ಬಿಟ್ಟೋರ್ ಅಂದ್ಬಿಟ್ಟು ಮೇಘವ್ರು ಅಯ್ಯೋ ಬಟ್ಟೆ ಗುಡ್ಡಿ ಹಾಕೋತಾ ಇರೋದು. ಅಯ್ಯೋ 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 ಲೋ, ಏನಿಲ್ಲ ಅಂದ್ಬಿಟ್ಟು ಹೆಂಡತಿನ ಕರ್ಕೊಂಡ್ ಬಂದಿದ್ಯಲ್ಲ. 2 ಜೊತೆ ಮೇಲೆ 1 ಜೊತೆನೂ ತಗೊಳಂಗಿಲ್ಲ. 2 ಜೊತೆ ಮೇಲೆ 1 ಜೊತೆನೂ ತಗೊಳಂಗಿಲ್ಲ. ಕೇಳಿಸ್ಕೊಂಡ ಜಿ ಹೇಳ್ಬಿಟ್ಟವ್ರೆ, 2 ಜೊತೆ ಮೇಲೆ 1 ಜೊತೆನೂ ತಗೊಳಂಗಿಲ್ಲ. ಏನ್ ಹೆಂಗ್ ಹುಡುಕ್ತಾ ಇದೀಯಾ? ಈಗ ಆಲೇ ನಮ್ ಬಾಬಾ ಹೇಳಿರೋದು 1 ಜೊತೆ ಮೇಲೆ 2 ಜೊತೆ ತಗೊಳಂಗಿಲ್ಲ ಅಂತ. ಈಗ ಆಲೆ ಎಷ್ಟು ತಗೊಂಡಿದಿ ಗುಡ್ಡೆ? ಒಂದು ಹೋಗಿ ಉಳ್ಳ ಕರ್ಕೊಂಡ್ ಬಂದಿದ್ಯಲ್ಲ ಶಾಪಿಂಗಿಗೆ. ಯಾಕ್ಲ ಕರ್ಕೊಂಡ್ ಬಂದಿ ಉಳ್ಳ? ನಮ್ ಫ್ಯಾಮಿಲಿಲೇ ಜಾಸ್ತಿ ಶಾಪಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂದ್ರೆ ಮೇಘ ಬಿಟ್ರೆ ಮನುವಕ ಇಬ್ರೆ. ಇಲ್ಲ ಎಲ್ರು ಮಾಡ್ತಾರೆ, ಬಟ್ ಜಾಸ್ತಿ ನೀವು ಇಬ್ರು ಮಾಡ್ತೀರಿ. ಏನೋ ನಿಮ್ ಗಂಡದಿರು ತುಂಬಾ ಅದೃಷ್ಟ ಮಾಡಿದ್ದಾರೆ. ಹೆಂಗ್ ತಗೊಂಡೋಳೆ? ಸ್ಕ್ರೀನ್ ಅದೇ ಕಿಟಕಿ ಗ್ಲಾಸ್ ಕಿಟಕಿಗೆ ಅಂತ ಬಟ್ಟೆ ತಗೊಂಡ ಪರವಾಗಿಲ್ಲ. ಹುಡುಗಿರ ಹಾಕೊಳ್ಳೋದು ತಗೊಂಡಿದ್ದಿ. ಇದೇನೋ ಆಕಳ, ಇದು ಸ್ಕ್ರೀನ್ ಬಟ್ಟೆ ನಿಮ್ಮೊಂದು ಗುಡ್ಡೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯಾರುವೆ ತಂಗಿರು ಹೆಂಡತಿನ ಕರ್ಕೊಂಡು ಬಟ್ಟೆ ತಗೊಳಕ್ ಬರಬೇಡಿ. ಇದು ಗಂಡು ಮಕ್ಕಳಿಗೆ ಕಿವಿ ಮಾತು. ಶಾಪಿಂಗ್ ಇನ್ನೂ ಐತಂತೆ, ತಗೊಂಡ್ರೆ ಸಾಕಾಗಿಲ್ಲ. ನಮ್ಮ ಬಾವರಿಗೆ ಯೂತ್ ಪರ್ಚೇಸಿಂಗ್ ಮಾಡ್ತಿರೋದು, ಹಂಗೆ ನನಗೂ ಕೊಡ್ತಾರಂತೆ. ಪೇಮೆಂಟ್ ಏನು ಮಾಡ್ತಾನೆ. ಇವತ್ತು ಆಫರ್ ಏನು ಗೊತ್ತಾ? 3499 ತೊಗೊಂಡ್ರೆ ತಿರ್ಗಾ 3400 ರೂಪಾಯಿ ಬಟ್ಟೆ ಫ್ರೀ. ಏನಾರ ಮಾಡ್ಬೋದು ನೀವು. ಅದಕ್ಕೆ ಬಂದಿರೋದು ಶಾಪಿಂಗಿಗೆ, ಹೆಂಡ್ತಿ ಕರ್ಕೊಂಡು. ಅದು ಯಾರನ್ನೂ ಅಲ್ಲ, ಹೆಂಡ್ತಿ ಕರ್ಕೊಂಡು ಬಂದವರಲ್ಲ. ಅಬ್ಬಾ ಮೆಚ್ಚಬೇಕು. ಚೆನ್ನಾಗಿರಲಿ. ಎಲ್ಲೋದ್ರೂ ಗ್ರೀನೇ ತಗೊಳ್ಳೋದು ಅಂತ ನಮ್ಮ ಬಾವಾಜಿಯವರು ನಮ್ಮನ್ನ ಬಟ್ಟೆ ಕೊಡ್ಸೋಕ್ಕೋಸ್ಕರ ಬಂದಿದ್ದಾರೆ. ಬೈ ಇವ್ರಿಗೆ ಇವರು ಬೈ. ಸಿಕ್ಬಿಡ್ತಾ? ಏನ್ ತಗೊಳಕ್ ಬಂದೆ ಬಾ? ಏನಂದ್ರೂ ಪರವಾಗಿಲ್ಲ, ಬಿಡೋದಿಲ್ಲ ಇದ್ ನಾನು. ಇವರು ನಮ್ ದೊಡ್ಡ ಬಾವ, ಇವರು ಚಿಕ್ಕ ಬಾವ. ಇವ್ರಿಬ್ರು ಅಣ್ಣ ತಮ್ಮದಿರು. ಗೊತ್ತಲ್ಲ ನಿಮ್ಗೆ, ಹೊಸ್ತಾ ನೋಡ್ತಾರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ. ಇವತ್ತೇನಿಗೆ ಶಾಪಿಂಗ್ ಬಂದಿರೋದಂದ್ರೆ ಇವರು ಬೈ ಅಂದ್ರೆ ಅವ್ರ ಏನ್ ಅನ್ಕೊಬಿಟ್ಟದ. ಬೈ ಅಂದ್ರೆ ಅವ್ರ ಏನ್ ಅನ್ಕೊಬಿಟ್ಟದ. ದುಬೈ ಬಾಯ್. ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ. ಏನೇನು ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ ಅಂತ.
ಸೈಜ್ ನೋಡಿ ತಗೋಬ. ನನ್ನ ಸೈಜು. ನನ್ನ ಯಾರಿಗೆ ತೆಗ್ತಾರದು? ಇಬ್ರೊಳಗು ನಿಮ್ಮಿಬ್ರಿಗೂ? ಹ್ಮ್. ಜಾತ್ರೆ ಮೇಘ ಅಂತ ಇವ್ರನ್ನ ನಮ್ಮ ಫ್ಯಾಮಿಲಿ ಜಾಸ್ತಿ ಕರಿತೀವಿ. ಹೋಗ್ಬಿಡ್ಬೇಕಿತ್ತು. ಇಬ್ರಿಗೂ ಒಂದೇ ತರವಾ? ಏನೋ ಪ್ರೋಗ್ರಾಮ್ ಆಯ್ತಾ? ನಾಳೆಗೆ ಪ್ರೋಗ್ರಾಮ್ ಅದರ ಅದಕ್ಕೆ ಏನು ಬರ್ತಾರೆ. ನಾಳೆ ಗೊತ್ತಿ ಹೇಳಿಲ್ಲ ನಿಮ್ಗೆ? ಹೇಳಿಲ್ಲ. ಸರ್ಪ್ರೈಸ್ ಕೊಡ ಅಂತ, ಸರ್ಪ್ರೈಸ್ ಆಗಿ ವಿಡಿಯೋ ಮಾಡಲಿ ಅಂತ ಹೇಳಿ. ಜಾತ್ರೆ ಮೇಘ ಎಲ್ಲಿದ್ಯಾ? ನಮ್ಮ ಫ್ಯಾಮಿಲಿ ಇವಳನ್ನ ನಾನು ಜಾತ್ರೆ ಮೇಘ ಅಂತ ಕರಿತೀವಿ, ಅಯ್ಯೋ ಗೊತ್ತಾ? ಸುಳ್ಳು ಸುಳ್ಳು ಸುಳ್ಳು. ಹಾಗೆ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಒಂದು ಸುಮಾರು ಜನ ಮೂರ್ನಾಲ್ಕು ಜನ ಅಂತ ಇದ್ದೀನಿ. ಸುಮಾರು ಒಂದು 100 ಜನ ಮೇಲೆ ಕೇಳಿದಿರಿ. ಬ್ರೋ ಡಿ ಪಿ ಮೇಲೆ ಇರೋರು ಯಾರು ಬ್ರೋ ಅಂತ? ಇವರೇ ಈ ಕುಳ್ಳಿ ಮೇಘಾನೆ. ಮೈ ಸಿಸ್ಟರ್. ಆಮೇಲೆ ತುಂಬ ಜನ ಹಾಕಿದ್ದೀರಾ ಬ್ರೋ ಡಿ ಪಿ ಚೇಂಜ್ ಮಾಡಿದ್ದಕ್ಕೆ ಸೂಪರ್ ಚೆನ್ನಾಗಿ ಕಾಣ್ತಿದೆ, ಡಿ ಪಿ ಸೂಪರ್ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಹುಣಸೂರು ಬಂದಿದ್ದು ಏನೋ ಕಾರಣಕ್ಕೆ ಬಂದು ಇಲ್ಲಿ ಪರ್ಚೇಸ್ ಮಾಡಿಸ್ತವ್ರೆ. ನಾನು ಸೆಲೆಕ್ಟ್ ಮಾಡಿದ್ದೀನಿ ಬರೀ ಎರಡು ಒಟ್ಟಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿನಿ. ತುಂಬಾ ಗೌಡ್ರಿಗೆ ನಮ್ಮ ಚಿಕ್ಕಪ್ಪಂಗೆ ಸಖತ್ತಾಗಿ ಇಷ್ಟ ಆಗ್ಬೇಕು ಅಂತದ್ದು ಹುಡುಕಿ ಈಗ ಬಾ. ಹಾಂ ವಿಡಿಯೋದಲ್ಲಿ ನೋಡ್ತಾರೆ. ಹಾಫ್ ಟಿ ಶರ್ಟ್ ಇಷ್ಟ ಜಾಸ್ತಿ. ಹೌದಾ? ಫುಲ್ ಹಾಕೋತಾರೆ ಕಣ. ವಿಡಿಯೋದಲ್ಲಿ ನೋಡ್ತಾರೆ ಸೆಲೆಕ್ಟ್ ಮಾಡಿದ್ದು ಯಾರು ಅಂತ. ಹಾಂ ನೋಡ್ಕೊಳ್ಳಿ ಚಿಕ್ಕಪ್ಪ. ಮಾವನು ಮಾತ್ರ ಸಖತ್ತಾಗಿ ಕಾಣ್ತದೆ. ಮಾವು 38 ಸೈಜು. ನಂದು ಅವ್ರದ್ದು ಒಂದೇ. 38 ಆಗ್ಬೋದು ಹಂಗಾರೆ ಮಾವನು. ಮಾವು ನೋಡಿ ಚಿಕ್ಕಪ್ಪ ಸೆಲೆಕ್ಟ್ ಮಾಡ್ತಾ ಇರೋದು ಪ್ರಕಾಶ್. ಇಷ್ಟ ಆಗಿಲ್ಲ ಅಂದ್ಬಿಟ್ರೆ ನಾನು ಹಾಕೋತೀನಿ ಜೊತೆಗೆ. ಹಾಕು. ಎಷ್ಟದು ಸೈಜು? 38. ಅದು ಮಾವು ಸೂಪರ್ ಆಗಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಅಮ್ಮಂಗೂ ಕೂಡ ತಗೊಂಡೋಗೋದ ಅಲ್ವಾ? ನಮ್ಮ ಚಿಕ್ಕಿಗೆ ಒಂದು ಜೊತೆ ಡ್ರೆಸ್ ಸೆಲೆಕ್ಟ್ ಕೆಳಗೆಯಾ? ಓಕೆ ಮಾಡ್ತೀನಿ. ನನ್ನ ಹೆಂಡ್ತಿಗೆ ಆಲ್ರೆಡಿ ನೆನ್ನೆ ಕೊಡ್ಸಾಗದಲ್ಲ ಆ್ಯನಿವರ್ಸರಿ ಗಿಫ್ಟು ಕೊಡ್ಸಿದ್ದೀನಿ, ಡ್ರೆಸ್ಸು ಕೊಡ್ಸಿದ್ದೀನಿ. ಇವಾಗ ಸದ್ಯಕ್ಕೆ ಇವ್ರು ತಗೊಳಕ್ ಬಂದಿದ್ದು, ಜೊತೆಗೆ ನಾನು ತಗೋತಾ ಇದ್ದೀನಿ. ಹಂಗೆ ನಮ್ಮ ಚಿಕ್ಕಮ್ಮಗೂ ಒಂದೊಂದು ಜೊತೆ ತಗೊಂಡೋಗ್ತೀನಿ. ಅವ್ರಿಗೆ ಗೊತ್ತಿಲ್ಲ ಮಾತ್ರ, ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಇದನ್ನೂ ವಿಡಿಯೋ ಮಾಡ್ತೀಯಲ್ಲ ಅಂದರೆ ಅಂದ್ಕೊಂಡು ಬೈಬೇಡಿ. ಇದು ಲಾಗ್ ಅಂದರೆ ಮಾಡ್ತಾ ಇರ್ಬೇಕು ಎಲ್ಲಾನು. ಇಲ್ಲಿ ನೋಡಿ ಮೇಘನ್ ಕಥೆಯ ಒಂದು ಅಂದ್ಕೊಂಡು ಜೋಡ್ಸ್ ಮಡ್ಗೋಳೆ. ಯಾರು ನನ್ನವು ನೋಡಿಲಿ, ಇವು ನನ್ನವು. ನೋಡಿ ಗೈಸ್, ಇಷ್ಟು ನನ್ನ ಬಟ್ಟೆ. ಆದರೆ ನಿನ್ನಷ್ಟು ನಾ ಬಟ್ಟೆ ತಗೊಂಡಿದ್ದ ಆಗೋದೂ ಇಲ್ಲ. ನಿನ್ನಷ್ಟು ತಗೊಳ್ಳೋಷ್ಟು. ಬಾಗ ನಿನ್ ಗಂಡ ಗಟ್ಟಿಯಾಗೋನೆ ಸಾವುಕಾರ. ನೋಡಿ ಒಂದು ಅನ್ಕೊಂಡು ನಾನು ಹೋಗಿ ನನಗೂ ಒಂದು ಬ್ಯಾಗ್ ತುಂಬಿಸಿದ್ರು ಕಣ್ರು. ನಾನು ತಗೊಂಡ್ರು ಬಟ್ಟೆಗಳಿವು. ನನಗೆ ಜಾಸ್ತಿ. ನಮ್ಮ ಅಮ್ಮಂಗೆ ಒಂದು ಜೊತೆ, ನಮ್ಮ ಚಿಕ್ಕಪ್ಪಂಗೆ ಒಂದೇ ಒಂದು ಶರ್ಟ್ ತಗೊಂಡಿನಿ ಅಷ್ಟೇ. ಇನ್ನು ಬಿಟ್ರೆ ಇನ್ನೆಲ್ಲ ನಾನು ಬೇಡ ಅನ್ಕೊಂಡು ಇಷ್ಟು ತಗೊಂಡಿನಿ. ಇವಳಂತೂ 48,920 ರೂಪಾಯಿ ಆಯ್ತದೆ. 28,400 ರೂಪಾಯಿ ಕಟ್ಟಿ ಅಂತದೆ. ಎಷ್ಟದು? ಎಷ್ಟು ಸರ? 3 ಟಿ ಶರ್ಟ್ ಆಗ ಸುಮ್ಮನೆ ಕಣ. ಅಯ್ಯೋ ನಾನು ಹೆಂಡತಿ ಬರೀ ಇಷ್ಟ ಅಲ್ಲಿ ತುಂಬಿ ಒಂಚೂರಿಗೆ ಅಲ್ಲೂ ಒಂದು ಬ್ಯಾಗ್ ಇಟ್ಟಳಕಲ್ಲ. ನಾನು ಹೇಳ್ದೆ ತಾನೆ ಮುಂಚೆಗೆ. ನಾವು ಸಾನು ಬಟ್ಟೆ ಹಾಕ್ತಾರಲ್ಲ ಮಕ್ಕಳ ಬಟ್ಟೆ, ಅಲ್ಲೋಗಿ ಎತ್ಕೊಂಡಿರೋದು. ಅದು ವಿಡಿಯೋ ಮಾಡೀನಿ. ಮೇಘದ್ನ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು ಬಟ್ಟೆ ತಗೋತಾಳೆ. ಬರ್ದಿಟ್ಕೊಳ್ಳಿ, ಬಟ್ಟೆ ಹಾಕೊಳ್ಳಲ್ಲ. ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾಳೆಗೆ ಹಾಕೋದು, ನಾಡ್ದು ಹಾಕೋದು. ಕಮ್ಮಿ ಅನ್ಕೊಂಡು 2,000 ಬಿಲ್ ಗುರು. ಇದು ಇದಕ್ಕೆ 50 ರೂಪಾಯಿ ಕೊಡ್ಬೇಕು. ಗುರು ನನ್ನ ವಿಡಿಯೋ ಹಾಕ್ತೀರಿ ನೋಡಿ. ದಯವಿಟ್ಟು ಹಾಕ್ಬಿಡಿ ಅಂತ ಅಂಬ್ತಾ ಇರೋದು, ಏನೋ ಮಾಡ್ತಾ ಇರೋದು. ಕೈ ಮುಖತವ್ರು ನೋಡಿ, ವಿಡಿಯೋ ಹಾಕ್ಬಾರ್ದಂತೆ. ನೀನ್ ಬೇಡ ಅಂದ್ರೂ ಹಾಕ್ತೀನಿ ನಾನು. ದಟ್ಸ್ ಮೈ ಜಾಬ್.
ಇದು ನನ್ನ ಒಬ್ಬಂದು ಕನ್ಫ್ಯೂಷನ್ ಆಗ್ಬಿಡಿ, ಇದು ನನ್ನ ಒಬ್ಬಂದು, ಇದು ಮೇಘಾ ಪ್ರಕಾಶ್ ಅಂತ ಇಬ್ಬರದು. ಈಗ ಅದು ಬೇಕಾ? ಲೋ ಇಷ್ಟು ಸಾಕಾಯ್ಕವೇನೆ. ಚೆನ್ನಾಗಿಲ್ಲ ಕಣೆ. ಈಗ ಇಷ್ಟು ಸಾಕಾಗಲ್ವಾ? ನಿಜವಾಗ್ಲೂ ಚೆನ್ನಾಗಿಲ್ಲ. ಬಿಡೋ ಚೆನ್ನಾಗಿಲ್ಲ. ಈಗ ಈಗ ಊಟ ಕೊಡ್ಸೋದು ಯಾರು, ನೀವ ಇವ್ರ? ಸಾಹೇಬ್ರು. ಒಳ್ಳೆ ಊಟಕ್ಕೆ ಹೋಗೋಣ ಬನ್ನಿ. ತುಂಬ ಎಷ್ಟು ಬೇಕಾದ್ರೂ ತಿನ್ನಿ, ನಾವು ಹಿಂಗೆ ಕೊಟ್ಟ ಅಭ್ಯಾಸ. ಹಿಂಗಿಲ್ಲ. 500 ರೂಪಾಯಿ. ಈಗೀಗ ಏನ ಹೆಂಗ್ ಬೇಡ್ಕತ್ತಳ ನೋಡಿ. 500 ರೂಪಾಯಿ ಈಗ ನಾನು ಕೊಡಿಸ್ಬೇಕಾ? ನೀನ್ ಕೊಡ್ಸಿದಂತ ಹೇಳ್ತೀನಿ. ನನ್ ಜಾಕ ಹಾಕ್ತಾಳ ನೋಡಿ, ಹೆಂಗ್ ಹಾಕ್ತಾಳೆ ಜಾಕ ತಂಗಿ. ಕೊಡ್ಸಿ ಬ್ರೋ ಅಂತ ಕಮೆಂಟ್ ಅಲ್ಲಿ ಹಾಕ್ತೀರಿ. ನಾನು ಬೇಜಾನ್ ಕೊಡ್ತೀನಿ, ನನಗೆ ಏನು 1 ರೂಪಾಯಿ ಜಾಕೆಟ್ ಕೊಡ್ಸಿಲ್ಲ ಇವಳು. 1 ರೂಪಾಯಿ ಜಾಕೆಟ್ ಕೊಡ್ಸಿಲ್ಲ. 100 ರೂಪಾಯಿ ಕೊಟ್ಟರು ಬೇಡ ಕೊಡೋಣ. ಚೆನ್ನಾಗಿ ಹಾಕಲ್ ಬಿಸಕ್ಕೆ ಬೇಡ 500 ರೂಪಾಯಿ ಕೊಡ್ಬೇಕು. ಬೇಡ ಬೇಡ ನೋಡು, ನನಗೆ ಬೇಕೇ ಬೇಕು, ಕೊಡ್ಸೋಣ ಅಂತ ಇದ್ಲು. ಲಾಸ್ಟ್ಗೆ ನಮ್ಮ ಭಾವ ಕೊಡ್ಸಿದ್ರು, ನಾನು ಬಿಸ್ಲಿಲ್ಲ. ಕೊಡಿಸ್ತೀನಿ ಅಂತ ಹೋಯ್ತಾ ಇದೆ. ಅಷ್ಟೊತ್ತಿಗೆ ನಮ್ಮ ಭಾವ ಪ್ರೀತಿಯಿಂದ ತನ್ನ ನಾದಿಗೆ ಕೊಡಿಸ್ತಾ ಇರೋದು, ಐ ಮೀನ್ ನನ್ನ ತಂಗಿಗೆ. ಬೇಡ, ವಿಡಿಯೋ ಆಗಿ ಎದ್ದ. ನೋಡ್ಬಿಟ್ಟು ನಾ ಅಪ್ಪ ಜೋಡ ತಗೊಂಡಿದ್ದೀನಿ. ಗೈಸ್, ಏನಕ್ಕೋ ಬಂದು ಶಾಪಿಂಗ್ ಮುಗಿಸ್ಕೊಂಡು ಹೋಗೋ ಥರ ಆಯಿತು. ಶಾಪಿಂಗ್ ಅಂತೂ ಬರಲಿಲ್ಲ, ಹೇಳ್ದಲ್ಲ ಸ್ಟಾರ್ಟಿಂಗೆ, ಬಂದಿದ್ದೇ ಯಾವುದೋ ವಿಚಾರಕ್ಕೆ. ಈಗ ಶಾಪಿಂಗ್ ಆಯಿತು. ಸಾವಿರಗಳನ್ನ ಖರ್ಚು ಮಾಡಿಸಿದಂತಹ ತಂಗಿಯವರು ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಬಾಬಾ ಅವರು ನಮಗೆ ಮಡಿಕೆ ಐಸ್ ಕ್ರೀಮ್ ಕೊಡಿಸಿದಂತಹ ನಮ್ಮ ಮುದ್ದು ಭಾವತಿರಿಗೆ ಧನ್ಯವಾದಗಳು. ಸಕ್ಕತ್ತಾಗದೆ ನೋಡಿ, ತಿಂತಾರದ. ಹುಣಸುರುಳಿ ತುಂಬ ಮಳೆ, ಈಗ ಇಲ್ತು, ಸಕ್ಕತ್ತೋಯ್ತು. ಏನೇ ಹೇಳ್ತದೆ ಹೇಳು? ಅಲ್ಲ ಅದೇನೋ ಕೊಡ್ಸ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ತಿಂದ್ಬಿಟ್ಟು ನೀವು ಯಾರು ಅಂತ ಗೊತ್ತಿಲ್ವಂತೆ. ಓ ಇವರಾ? ಓಕೆ ಓಕೆ ಓಕೆ. ಅದ್ರ ಮೋಸ್ಕರ ಭಾವ. ಯಾಕೆ ಯಾರು ಈ ತರ ಇದು ಮಾಡ್ತಾರೆ? ಸರ್ ಬನ್ನಿ ಸರ್, ಬನ್ನಿ ಸರ್, ಪೇ ಮಾಡಿ ಸರ್. ಏನ್ ಬೇಕು ತಿನ್ನು, ಹಿಂಗ್ ಕೊಟ್ಟ ಕೈ, ಹಿಂಗ್ ಕೊಟ್ಟ ಕೈ, ಹಿಂಗೊಂದು ಕೈಯಲ್ಲ ಅಂದ್ರೆ. ಆದ್ರೂ ಯಾರೇನೋ ಆದ್ರೂ ಗೊತ್ತಿಲ್ಲ, ನಾನು ನಾನಂತೂ ಪವನ ಅದೇ. ಈಗ ನಮ್ಮ ಬಾಬಾ ಅವರು ಊಟ ಕೊಡ್ಸಕ್ಕೆ ಹೋಟೆಲ್ಗೆ ಕರ್ಕೊಂಡು ಬಂದವ್ರೆ. ಮೇಘ ಏನು ಊಟ ಬೇಕು? ಅಯ್ಯೋ ಅಂತಾನೆ, ಇವ್ರಿಬ್ರು ಪ್ಯೂರ್ ವೆಜ್ಗಳೀಗ. ಶನಿವಾರದಿನ ಏನು ತಿನ್ನಿಕ್ಕಿಲ್ಲ, ವ್ರತ ಮಾಡ್ತಾವ್ರೆ. ಮೈಸೂರು ಶನಿವಾರ ಬಾಯ್ ಬಾಯ್ ಇವರು ಶನಿವಾರ ಮತ್ತೆ ವ್ರತ ಮಾಡ್ತಿದ್ದು, ವ್ರತ ಮಾಡ್ತಾರೋದು ಸಸ್ಯಾಹಾರಿಗಳು. ನೆಕ್ಸ್ಟ್ ವಿಡಿಯೋ ನೋಡಿರಂತೆ. ನಾವು ನಾನ್ ವೆಜ್ ಆರ್ಡರ್ ಮಾಡಿರೋದಕ್ಕೆ ಭಾವ ತಲೆ ಕರ್ಕೋತಾರದು. ಅವ್ನು ನಾನ್ ವೆಜ್ ಪ್ರಿಯ. ನೀವು ಹೇಳ್ತಾ ಇದ್ರೆ ಇನ್ನು 5 ಬೇಕು, ನೀನು 4 ಬೇಕು ಅಂತ ಅವನು ಅಲ್ಲ, ನಾವು ಡೈಲಿ ತಿಂದ್ರು ನಾನ್ ವೆಜ್ ಮಾತ್ರ ಬೇಡ ಅಂತ ಸಿಗ್ಲವಲ್ಲ. ಬಾಡೆ ನಮ್ ಗಾಡು, ಬಾಡೆ ನಮ್ಗೆ ಆಡು. ಏನಿಲ್ಲ ಮಟನಾರು ತಿನ್ಬೇಕು. ಮಧ್ಯಾಹ್ನ ಬೇಯಿಸ್ಕೊಬೇಕು. ಓಕೆ ಗೈಸ್, ಬನ್ನಿ ಊಟ ಮಾಡೋಣ. ಓಕೆ ಗೈಸ್, ಈ ಲಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ನನ್ನ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ತಿದ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡೋದಕ್ಕಿಂತ ಅನ್ಗೂಡು ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮ ಅಣ್ಣನ ಸಬ್ಸ್ಕ್ರೈಬ್ ಮಾಡಿ ಏನು ಯೂಟ್ಯೂಬ್ ಚಾನಲ್ನ ಶಿವಗೌಡ ಮೋಹನ್ ಅಲ್ಲ, ಯೂಟ್ಯೂಬ್ ಚಾನಲ್.